ಇತ್ತೀಚೆಗೆ ತುರುವೇಕೆರೆ ತಾಲೂಕಿನ ಅರೆಮಲ್ಲೇನಹಳ್ಳಿ ಗ್ರಾಮದಲ್ಲಿ ದನಕರುಗಳನ್ನು ಮೀಸಲು ತೆರಳಿದ್ದ ವೇಳೆ ಚಿರತೆ ದಾಳಿಯಿಂದ ಮೃತಪಟ್ಟ ಸುಜಾತರವರ ನಿವಾಸಕ್ಕೆ ಮಸಾಲ ಜಯರಾಮ್ ಭೇಟಿ ನೀಡಿ ಕುಟುಂಬಕ್ಕೆ ಸಾಂತ್ವನ ಹೇಳಿದರು. ಈ ವೇಳೆ ಕುಟುಂಬದ ಆರ್ಥಿಕ ಸಂಕಷ್ಟವನ್ನು ಮನಗಂಡ ತಕ್ಷಣವೇ 50,000 ರೂಪಾಯಿ ನೆರವು ನೀಡಿದ ಅವರು ಮೃತ ಮಹಿಳೆಯ ಮಕ್ಕಳ ಮುಂದಿನ ವಿದ್ಯಾಭ್ಯಾಸಕ್ಕೆ ಸಂಪೂರ್ಣ ಸಹಾಯ ಮಾಡುವ ಭರವಸೆಯನ್ನ ನೀಡಿದರು. ಇದಲ್ಲದೆ ಇಬ್ಬರು ಮಕ್ಕಳ ಪೈಕಿ ಒಬ್ಬರಿಗೆ ಕುಟುಂಬ ನಿರ್ವಹಣೆಗೆ ಅನುಕೂಲವಾಗುವಂತೆ ಸರ್ಕಾರಿ ಉದ್ಯೋಗ ಕಲ್ಪಿಸುವಂತೆ ಜಿಲ್ಲಾಡಳಿತ ಹಾಗೂ ರಾಜ್ಯ ಸರ್ಕಾರದ ಅರಣ್ಯ ಸಚಿವರಾದ ಈಶ್ವರ್ ಖಂಡ್ರೆರವರಿಗೆ ಮನವಿ ಮಾಡುವುದಾಗಿ ತಿಳಿಸಿದರು. ಈ ಕುರಿತು ಜಿಲ್ಲಾರಣ್ಯ ಸಂರಕ್ಷಣಾಧಿಕಾರಿ ಶಶಿಧರ್ ಅವರೊಂದಿಗೆ ದೂರವಾಣಿ ಮೂಲಕ ಮಾತನಾಡಿದ ಮಸಾಲ ಜಯರಾಮ್, ನರಭಕ್ಷಕ ಚಿರತೆ ಹಾವಳಿ ಹೆಚ್ಚುತ್ತಿರುವ ಹಿನ್ನೆಲೆಯಲ್ಲಿ ತಕ್ಷಣವೇ ಟಾಸ್ಕ್ ಫೋರ್ಸ್ ರಚಿಸಿ ಹೆಚ್ಚುವರಿ ಬೋನ್ಗಳನ್ನು ಅಳವಡಿಸುವಂತೆ ಹಾಗೂ ಸಾರ್ವಜನಿಕರ ಸುರಕ್ಷತೆಗೆ ತ್ವರಿತ ಕ್ರಮ ಕೈಗೊಳ್ಳುವಂತೆ ಸೂಚಿಸಿದರು. ಅರಮಳ್ಳಿ ಊರಲ್ಲಿ ಮೊನ್ನೆ ತಾನೇ ನನ್ನ ಸ್ನೇಹಿತ ರವಿಯವರ ಸಹೋದರಿ ಸುಜಾತವ್ರನ್ನ ಕಾಡ್ಪ್ರಾಣಿ ಅಂತ ಚಿರತೆ ಹೊತ್ತೊಯ್ದು ಅವ್ರನ್ನ ಭಕ್ಷಣೆ ಮಾಡಿದೆ. ಇವತ್ತು ನನಗೆ ಅನಾಹುತ ಇರಲಿಲ್ಲ. ಇವತ್ತು ನಾನು ಇವತ್ತು ಆ ಕುಟುಂಬಕ್ಕೆ ಸಂತೈಸಿ ಇವತ್ತು 50,000 ರೂಪಾಯಿನ ನಾನು ಮಕ್ಕಳುಗಳ ವಿದ್ಯಾಭ್ಯಾಸಕ್ಕೆ ಕೊಟ್ಟಿದ್ದೀನಿ. ಇದು ತುಂಬಲಾರದ ನಷ್ಟ. ಇವತ್ತು ನಮಗೆ ಭಾರಿ ದುಃಖ ಆಗ್ತಿದೆ. ಅಮಾಯಕ ಹೆಣ್ಮಕ್ಳು ಏನು ಗೊತ್ತಿಲ್ಲ ಪಾಪ, ಏನೋ ಒಂದೇ ಒಂದು ಎಕರೆ ಜಮೀನಿದೆ, ಆ ಜಮೀನಲ್ಲಿ ಪಾಪ ಏನೋ ದನ ಮೇಸಕ್ಕೆ ಹೋಗೋರೆ ಹತಾಚೂರಾಗಿ ಬಂದ್ಬಿಟ್ಟು ಚಿರತೆ ಹುಡುಗಿನ ಬಲಿ ತೊಗೊಂಡಿದೆ. ಇವತ್ತು ಅವ್ರ ಮಕ್ಳುಗಳಿಗೆ ಪಾಪ ಒಂದು ಹುಡುಗಿ ಡಿಗ್ರಿ ಓದ್ತಾ ಇದೆ, ಒಂದು ಹುಡುಗಿ PUC ಓದ್ತಾ ಇದ್ದಾನೆ. ಅವರು ಇವತ್ತು ಅನಾಥರಾಗಿದ್ದಾರೆ. ಇವತ್ತು ನಾನು ಸರ್ಕಾರದ ಕೇಳಕ್ಕೆ ಇಷ್ಟಪಡ್ತೀನಿ, ಮುಂದಿನ ದಿನಗಳಲ್ಲಿ ಏನಿರ್ತಕ್ಕಂಥ ಮಕ್ಕಳುಗಳಿಗೆ ವಿದ್ಯಾಭ್ಯಾಸಕ್ಕೆ ಅನುಕೂಲ ಮಾಡಿಕೊಡೋ ಸರ್ಕಾರ, ಮತ್ತು ಮುಂದಿನ ದಿನಗಳಲ್ಲಿ ಯಾರಿಗಾರ ಮನೆ ಇರ್ತಕ್ಕಂಥ ಹೆಣ್ಮಗಳಿಗೂ ಒಬ್ಬ ಗಂಡು ಮಗುಗೆ ಯಾರಿಗಾರು ಸರ್ಕಾರಿ ಕೆಲಸ ಕೊಡಬೇಕು ಅಂತ ನಾನು ಇರ್ತಕ್ಕಂಥ ಸರ್ಕಾರನ ನಾನು ಆಗ್ರಹ ಮಾಡ್ತಾ ಇದ್ದೀನಿ. ಯಾಕೆಂದರೆ ಇವತ್ತು ಕಾಡು ಪ್ರಾಣಿಗಳು ನಾಡಿ ಬರ್ತವೆ. ಇವತ್ತು ಕಾಡು ಇಲ್ದಂತೆ ಮಾಡ್ತಾ ಇರ್ತಕ್ಕಂಥ ರಾಜಕೀಯ ವ್ಯಕ್ತಿಗಳ ಕಾಡು ಇಲ್ದಂತೆ ಮಾಡ್ತಾರೆ. ಕಾಡನ್ನ ಎಲ್ಲನೂ ಕುಯ್ದು ಕಟ್ ಮಾಡಿ ಎಲ್ಲ ಮಾಡಿ ಇವತ್ತು ಹೊಲ ಮಾಡ್ಕೊಂಡು ಗದ್ದೆ ಮಾಡ್ಕೊಂಡು ಜಮೀನು ಮಾಡ್ತಾರೆ. ಅದಕ್ಕೋಸ್ಕರ ಕಾಡು ಪ್ರಾಣಿ ನಾಡಿ ಬರ್ತವೆ. ನಾಡಿಗೆ ಬಂದು ಹಿಂಗೆ ಅಮಾಯಕರುಗಳನ್ನ ಬಲಿ ತಗೋತಾ ಇದ್ದೀವಿ. ಕಳೆದ ನಾನು ಶಾಸಕ ಸಂದರ್ಭದಲ್ಲಿ ಒಂದು ಮಗುನ ನಮ್ಮ ನೆಂಟರ ಮಗುನೇ ಮಣೆಕುಪ್ಪೆನಲ್ಲಿ ಬಲಿ ತೊಗೊಂಡಿತ್ತು. ಇದಾಗಲೇ 3ನೇ ಸಾವು ನಮ್ಮ ತಾಲೂಕಲ್ಲಿ ನಡೀತಾ ಇರ್ತಕ್ಕಂಥದ್ದು ಸಾವುಗಳು. ಇದ್ರ ಬಗ್ಗೆ ನಿರ್ದಾಕ್ಷಿಣ್ಯ ಕ್ರಮ ತಗೋಬೇಕು. ಕಣ್ಣಲ್ಲಿ ಗುಂಡಿಕ್ಬೇಕು, ಸಾಯಿಸ್ಬೇಕು. ಅವ್ರು ಹಿಡಿದ್ಬಿಟ್ಟು ತೊಗೊಂಡೋಗ್ಬಿಡ್ತೀವಿ, ತಿರ್ಗಾ ಪದೇ ಬಂದು ಊರಿಗೆ ಬಂದೇ ಬರ್ತವೆ. ಯಾವ ತಪ್ಪಿಸ್ಕೊಳ್ಳೋದು. ನಾಯಿ ಅಷ್ಟೇ, ಚಿರತೆನೂ ಅಷ್ಟೇ. ಇಲ್ಲಿಷ್ಟೇ ದೂರ ಬಂದರೆ ಒಂದ್ಸಲ ಮನುಷ್ಯರ ರಕ್ತನ ಭಕ್ಷಣೆ ಮಾಡ್ತಾರೆ, ತಿರ್ಗಾ ಪುನಃ ಅಲ್ಲಿಗೆ ಬರ್ತವೆ. ಅವಕ್ಕೆ ವಿಧಿ ಇಲ್ಲ. ಅದೇ ಥರ ಈ ಥರ ಆಗೋದು ಬೇಡ ಅಂತ ನಾನು ಇವತ್ತು ಕೇಳ್ಕೊತೀನಿ. ಇವತ್ತು ಇರ್ತಕ್ಕಂಥ DC ಅವರನ್ನು ಇವತ್ತು ಕೇಳ್ಕೊಳ್ಳೋದಿಷ್ಟೇ, ದಯವಿಟ್ಟು ಇರ್ತಕ್ಕಂಥ ಇಲ್ಲೊಂದೇ ಅಲ್ಲ, ಎಲ್ಲ ಊರಲ್ಲಿ ಎಲ್ಲ ಗ್ರಾಮ ಪಂಚಾಯತ್ ವ್ಯಾಪ್ತಿಗೂ ಒಂದೊಂದು ನೀವು ಬೋನ್ ಇಡಬೇಕು. ಯಾಕೆಂದರೆ ಎಲ್ಲ ಗ್ರಾಮ ಪಂಚಾಯತ್ ಇರತಕ್ಕಂಥ 2 ಬೋನು ಇಡೀ ತಾಲೂಕಿಗೆ ಸಂಚಲನ ಮಾಡಬೇಕಾಗಿದೆ. ಈಗ ನಮ್ಮ ಸಂಗ್ಲಾಪುರದಲ್ಲೂ ಇದೆ, ಮಣೆಕುಪ್ಪಲ್ಲೂ ಇದೆ, ಇಲ್ಲಿ ನೋಡಿದ್ರೆ ಅರೆಮನೆಯಲ್ಲಿದೆ, ಆ ಕಡೆ ಹುಲ್ಲಿಕಲ್ಲವೆ, ಎಲ್ಲ ಕಡೆ ಇವೆ. ಇಲ್ಲೇ ಅಂತ ಏನಿಲ್ಲ, ಸೀಗಳ್ಳಿ ಫಾರೆಸ್ಟ್ ಅಲ್ಲವೆ, ಬಾಡ್ಸಾಕ್ ಎಲ್ಲ ಕಡೆ ಇದ್ದೇವೆ. ನನಗೆ ನಾವು ಎಷ್ಟೋ ಸಹ ನೋಡಿ ಕಾರ್ ಹತ್ರ ಹೋಗ್ಬೇಕಾದ್ರೆ ನಮ್ಮ ಕಾರ್ ಎದುರುಗಡೆ ತೆಗ್ದವೆ. ನಾಯಿಗಿಂತ ಜಾಸ್ತಿ ಆಗ್ತವೆ ಚಿರತೆಗಳು. ಇವತ್ತು ದಯವಿಟ್ಟು ನಿರ್ದಾಕ್ಷಿಣ್ಯ ಕ್ರಮ ತೊಗೊಳ್ಳಿ. ಆ ಚಿರತೆಯಿಂದ ಏನು ದೇಶ ಉದ್ಧಾರ ಆಗಬೇಕಲ್ಲ, ಕಣ್ಣಲ್ಲಿ ಹೊಡೆದಾಕಿ ಶೂಟ್ ಮಾಡಾಕಿ ಆ ಚಿರತೆಯಿಂದ ಏನಾಗಬೇಕಾಗಿದೆ. ಈಗ ನಮಗೆ ಇರ್ತಕ್ಕಂಥ ನರಭಕ್ಷಕರು ಮನುಷ್ಯನ ಭಕ್ಷಣೆ ಮಾಡ್ತವೆ. ಇರ್ತಕ್ಕಂಥ ದನಗಳನ್ನ, ವಾತುಗಳನ್ನ, ಕುರಿಗಳನ್ನ ಭಕ್ಷಣೆ ಮಾಡ್ತವೆ. ದಯವಿಟ್ಟು ಕೂಡಲೇ ಇರ್ತಕ್ಕಂಥ ಸಾಮಾನ್ಯ ಅರಣ್ಯ ಇಲಾಖೆ ಮುಖ್ಯಮಂತ್ರಿಗಳು ಅಂತ ಈಶ್ವರ್ ಖಂಡ್ರೆಯವರು ಇದ್ರ ಬಗ್ಗೆ ಕಾನೂನು ಕ್ರಮ ತಗೋಬೇಕು. ದಯವಿಟ್ಟು ನಿರ್ದಾಕ್ಷಿಣ್ಯ ಶೂಟ್ ಮಾಡೋಕ್ಕೆ ವ್ಯವಸ್ಥೆ ಮಾಡೋಕ್ಕೂ ಏನು ಸತ್ತಿರ್ತಕ್ಕಂಥ ಮನೆಗೆ ಒಂದು ಕುಟುಂಬಕ್ಕೆ ಒಬ್ಬ ಸರ್ಕಾರಿ ನೌಕರಿ ಕೊಡಬೇಕು ಅಂತ ನಾನು ಇವತ್ತು ಕಳ್ಕೊಳ್ಳಿ ಮನವಿ ಮಾಡ್ತೀನಿ. ಕೊಟ್ಟಿರ್ತಕ್ಕಂಥ ಏನು 20 ಲಕ್ಷ ಕೊಡ್ತೀನಿ ಅಂತ ಹೇಳಿದ್ರೆ 20 ಲಕ್ಷ ಸಾಲ 50 ಲಕ್ಷ ರೂಪಾಯಿ ಕೊಡಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ. ಇವತ್ತು 50 ಲಕ್ಷ ರೂಪಾಯಿ ಕೊಡಬೇಕು. ಜೀವ ಎಲ್ಲಿದ್ದೀರ ಮತ್ತೆ ಬರೋದಿಲ್ಲ. ಅವ್ರ ಮಕ್ಕಳು ಒಂದು ಮುಂದಿನ ದಿನಗಳ ವಿದ್ಯಾಭ್ಯಾಸಕ್ಕೆ ಅನುಕೂಲ ಆಗುತ್ತೆ. ದಯವಿಟ್ಟು ವಿದ್ಯಾಭ್ಯಾಸದ ಸಹಿತ ತಾವು ಸರ್ಕಾರ ನೋಡ್ಕೋಬೇಕು. ಅದರಿಂದ ನಾನು ಆಗ್ರಹ ಮಾಡ್ತಾ ಇದ್ದೀನಿ. ದಯವಿಟ್ಟು ಇರ್ತಕ್ಕಂಥ ರಾಜ್ಯ ಸರ್ಕಾರದಂತೆ ಮುಖ್ಯಮಂತ್ರಿಗಳಿಗೂ ಅಷ್ಟೇ, ಮತ್ತು ಅರಣ್ಯ ಮಂತ್ರಿಗಳಿಗೂ ಅಷ್ಟೇ, ಮತ್ತು ಜಿಲ್ಲಾಡಳಿತಕ್ಕೂ ಅಷ್ಟೇ ನಾನು ಕಳ್ಕೊಳ್ಳಿ ಮನವಿ ಮಾಡ್ತೀನಿ. ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ದಯವಿಟ್ಟು ಅನುಕೂಲ ಮಾಡಿಕೊಡಿ. ಮುಂದಿನ ನಾನು ಸಹಿತ ವಿದ್ಯಾಭ್ಯಾಸ ಸ್ವಲ್ಪ ಅನುಕೂಲ ಮಾಡಿಕೊಡ್ತೀನಿ ಅಂತ ಹೇಳ್ತೀನಿ. ಇವತ್ತು ನನಗೆ ಇದು ಒಂದು ಭಾರಿ ವಿಷಾದಕರ ಸಂಗತಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಇನ್ನು ಮುಂದಿನ ದಿನಗಳಲ್ಲಿ ಅವ್ರ ಮನೆ ಕುಟುಂಬಕ್ಕೆ ಆ ದೇವರು ಭಗವಂತ ದುಃಖ ಭರಿಸಿ ಶಕ್ತಿ ಕೊಡಿದ್ದು ಹೇಳಿ ನಾನು ಇವತ್ತು ಒಂದು ಸಾಂತ್ವನ ಹೇಳಕ್ಕೆ ಬಂದಿದ್ದೀನಿ. ಈ ಸಂದರ್ಭದಲ್ಲಿ ಗ್ರಾಮದ ಸ್ಥಳೀಯ ಮುಖಂಡರು, ಬಿಜೆಪಿ ಪದಾಧಿಕಾರಿಗಳು ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು. ಚಾಲುಕ್ಯ ನ್ಯೂಸ್
ಜನರಿಗೋಸ್ಕರ.